ಅಂತ ಧೈರ್ಯ ತುಂಬ್ತಾ ಇದ್ರು ಒಬ್ಬರು. ಅವರು ನಮ್ಮ ಹುಸೇನ್. ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಅವರನ್ನು ಇವತ್ತು ಗೆಸ್ಟ್ ಆಗಿ ಬಾಪ, ಯಾವಾಗಲೂ ಪ್ರತಿ ವರ್ಷ ಹೋದ ವರ್ಷದಿಂದ ಬಹಳ ಪರಿಚಿತರಾಗಿ ನನಗೆ ಒಳ್ಳೆಯದು ಮಾಡಿ ನಾವು ನಿಮ್ಮ ಜೊತೆ ಸಪೋರ್ಟಲ್ಲಿ ಇರ್ತೀವಿ ಅಂತ ಯಾವಾಗಲೂ ಹೇಳೋರು. ಅವರನ್ನು ವೇದಿಕೆಗೆ ಬರ್ಮಾಡ್ಕೋತೀನಿ. ಅವರಿಗೂ ಒಂದು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಚಳಿ ಜಾಸ್ತಿ ಇದೆ. ಆದ್ದರಿಂದ ನಿಮ್ಗೆ ಚಿಕ್ಕ ಒಂದು ಪನಿಷ್ಮೆಂಟ್. ಈ ಕಡೆ ರೈಟು ನನಗೆ, ಈ ಕಡೆ ಲೆಫ್ಟು. ಫಸ್ಟು ರೈಟ್ ಯಾರಿದ್ದಾರೆ, ಲೆಫ್ಟ್ ಇರೋರು ಹೇಳಿಬಿಡ್ರಿ. ರೈಟ್ ಮಾತ್ರ ಯಾರು ಕೂತಿದ್ದೀರ ತಾವೆಲ್ಲರೂ ಕೂಡ ಜೈ ಬೋಲೋ ಭಾರತ್ ಮಾತಾ ಕಿ. ಇವಾಗ ಲೆಫ್ಟು ಜೈ ಬೋಲೋ ಭಾರತ್ ಮಾತಾ ಕಿ. ಇವಾಗ ಎಲ್ಲರೂ ಕೂಡ ವೇದಿಕೆ ಮುಂಭಾಗ, ವೇದಿಕೆ ಮೇಲೆ ಇರುವಂಥವರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ, ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಯ ತಂದೆ ತಾಯಿ ಎಲ್ಲರೂ ಕೂಡ ಜೈ ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ದ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬ ಅದ್ದೂರಿಯಿಂದ, ಸಡಗರದಿಂದ, ಸಂತೋಷದಿಂದ ಈ ವಾರ್ಷಿಕೋತ್ಸವ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು, ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರ ಪೋಷಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಾ. ತಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ, ಇವತ್ತು ತಾವೆಲ್ಲರೂ ಕೂಡ ಆವಾಗಿಂದ ವೀಕ್ಷಣೆ ಮಾಡ್ತಿರಬಹುದು. ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಒಂದು ಕಳೆ ಓದೋದ್ರಲ್ಲಾಗಿರ್ಬಹುದು, ವಿದ್ಯಾಭ್ಯಾಸಲ್ಲಾಗಿರ್ಬೋದು, ಎಲ್ಲದಲ್ಲೂ ಕೂಡ ಕಲಿಸ್ಕೊಡುವಂತಹ ಏಕೈಕ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದರ ಜೊತೆಗೆ ಆ ಮಕ್ಕಳಲ್ಲಿರುವಂತಹ ಆ ಮಗು ಓದಲ್ವಾ, ಆ ಮಗು ಯಾವ ಪ್ರತಿಭೆ ಇಲ್ಲಿದೆ, ಆ ಮಗು ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನು ಯಾರಾದರೂ ಕಂಡುಹಿಡಿತಾರೆ ಅಂದರೆ ಅದು ಏಕೈಕ ವ್ಯಕ್ತಿಗಳು ಮಾತ್ರ, ಶಿಕ್ಷಕರು ಮಾತ್ರ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಅಂದರೆ ನಮ್ಮ ತಂದೆ ತಾಯಂದ್ರಿಗಳು ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಾತೇ ಹೇಳಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಸಮಯ ಅವಕಾಶವಿಲ್ಲ. ನಮಗೆ ತಂದೆ ತಾಯಂದಿರು ಮಗುಗೆ ಜನ್ಮ ನೀಡಿದಾಗ ಉಸಿರು ಮಾತ್ರ ಇರುತ್ತೆ, ಹೆಸರು ಇರೋದಿಲ್ಲ ಅಲ್ಲ ಮೇಡಮ್ ಅವರೇ? ಉಸಿರು ಮಾತ್ರ ಇರುತ್ತೆ. ಆದರೆ ಈ ಭೂಮಿನ ಬಿಟ್ಟು ನಾವು ಹೋದಾಗ ಹೆಸರು ಇರುವಂತಹ ಕೆಲಸಗಳು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆದ್ದರಿಂದ ನಮಗೆ ಯಾರಾದರೂ ಆಸ್ತಿ ಅಂದರೆ ದುಡ್ಡು, ಆಸ್ತಿ, ಅಂತಸ್ತು, ಜಮೀನು, ದೊಡ್ಡ ಬಂಗ್ಲೆ ನಮ್ಮ ಆಸ್ತಿ ಅಲ್ಲ. ನಮಗೆ ಆಸ್ತಿ ಯಾರಾದರೂ ಅಂದರೆ ನಮ್ಮ ಪ್ರೀತಿಯ ಮಕ್ಕಳು ಮಾತ್ರ ನಮಗೆ ಆಸ್ತಿ. ನಾವೆಷ್ಟೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ, ಎಷ್ಟೇ ಕೂಲಿ ಕೆಲಸಕ್ಕೆ ಹೋದ್ರು ಕೂಡ, ಎಷ್ಟೇ ಗಾರೆ ಕೆಲಸಕ್ಕೆ ಹೋದ್ರು ಕೂಡ, ಆಟೋ ಡ್ರೈವರು, ಲಾರಿ ಡ್ರೈವರು, ಎಲ್ಲ ಒಂದು ಶಿಕ್ಷಕರು, ಎಲ್ಲರ ಒಂದು ತಂದೆ ತಾಯಿರ ಕನಸು ಒಂದೇ, ಅದು ಏನಪ್ಪ ಅಂದರೆ ನನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನೋ ಮನೋಭಾವನೆ ತಂದೆ ತಾಯಿಯಲ್ಲಿದೆ. ಆದ್ದರಿಂದ ತಾವೆಲ್ಲರೂ, ನಾನು ಈ ಒಂದು ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಂತೀನಿ, ಈ ನನ್ನ ತಂದೆ ತಾಯಂದ್ರು ಎಲ್ಲರೂ ಕೂಡ ಕಷ್ಟಪಟ್ಟು ನಮ್ಮನ್ನೆಲ್ಲರೂ ಕೂಡ ಈ ಒಂದು ಶಾಲೆಯಲ್ಲಿ ಓದಿಸ್ತಿದ್ದಾರೆ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನನ್ನ ಕಷ್ಟ ನಾನು ಪಡ್ಕೊತೀನಿ, ನನ್ನ ಮಗ ನಾನು ಪಡುವಂಥ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನೋ ಮನೋಭಾವನೆ ಇಟ್ಕೊಂಡು ಇವತ್ತು ಶಾಲೆಗಳಲ್ಲಿ ಓದಿಸ್ತಿದ್ದಾರೆ ಸ್ನೇಹಿತರೆ. ಆದ್ದರಿಂದ
ಆದ್ರಿಂದ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ನಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ಈ ಒಂದು ಶಾಲೆಗೆ ಒಳ್ಳೆ ಹೆಸರು ತರಬೇಕು ಅಂತ ತಂದೆ ತಾಯಿಗಳ ಕನಸು. ಆದ್ರಿಂದ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಅನಿತಾ ರಮೇಶ್ ಮೇಡಮ್ ರವರ ನಿಜವಾಗ್ಲೂ ಕೂಡ ನಾನು ಆ ಮಕ್ಕಳು ಪುಟಾಣಿ ಮಕ್ಕಳು ಡ್ಯಾನ್ಸ್ ಮಾಡ್ತಿರುವಾಗ ಆ ಒಂದು ಮೇಡಮ್ ಅಲ್ಲಿ ಕಳೆ ನೋಡಿದೆ. ಎಷ್ಟು ಸಂತೋಷದಿಂದ, ಎಷ್ಟು ಪ್ರೀತಿಯಿಂದ ಆ ಮಕ್ಕಳ ಒಂದು ಕಲೆನ ಅವ್ರು ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂದ್ರೆ ಆ ಒಂದು ಕಲೆಯ ಒಂದು ಇದಿದೆ, ಉತ್ಸಾಹ ಉಲ್ಲಾಸ ಮೇಡಮ್ ಅಲ್ಲಿ. ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಜೈನ್ ಇಂಟರ್ನ್ಯಾಷನಲ್ ಶಾಲೆ ಮುಳುಬಾಗಿಲಿನಲ್ಲಿ ತುಂಬ ಅದ್ದೂರಿಯಿಂದ ಸಡಗರದಿಂದ ವಿದ್ಯಾಭ್ಯಾಸವನ್ನು ಕಲಿಸೋ ಜೊತೆಗೆ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋ ಜೊತೆಗೆ ತಂದೆ ತಾಯಿಂದ್ರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಹೇಳಿಕೊಡೋದ್ರಲ್ಲಿ ಯಾವುದೇ ಈ ಕಡಿಮೆ ಇಲ್ಲ ನಮ್ಮ ಜೈನ್ ಇಂಟರ್ನ್ಯಾಷನಲ್ ಶಾಲೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆ ಅಂದರೆ ಹುಟ್ಟು ಉಚಿತ ಸಾವು ಖಚಿತ. ನಾವೆಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಭೂಮಿ ಬಿಟ್ಟು ಭೂಮಿ ಒಳಗಡೆ ಹೋಗ್ಬೇಕಾಗಿರುತ್ತೆ. ಆದ್ರಿಂದ ಯಾರಿಗೂ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡದಂತೆ ನಾವೆಲ್ಲರೂ ಕೂಡ ಭೂಮಿ ಮೇಲೆ ಬದುಕಬೇಕಾಗುತ್ತೆ ಸ್ನೇಹಿತರೆ. ಆದ್ರಿಂದ ಇವತ್ತಿನ ದಿವಸ ನನ್ನನ್ನು ಜೈನ್ ಇಂಟರ್ನ್ಯಾಷನಲ್ ಶಾಲೆಗೆ ಕರೆಸಿ ನನ್ನನ್ನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ನಮ್ಮ ಆಡಳಿತ ಮಂಡಳಿಯ ಮುಖ್ಯ ಅಧಿಕಾರಿಗಳಾಗಿರುವಂಥ ಅನಿತಾ ರಮೇಶ್ ಮೇಡಮ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿದ್ದಾರೆ. ಶ್ರೀ ಭೂಷಣ್ ಅಂತ ಹೇಳಿಬಿಟ್ಟು, ಭೂಷಣ್ ಅವರು ನನ್ನ ಆತ್ಮೀಯ ಸ್ನೇಹಿತ, 15-20 ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತ. ಈ ಒಂದು ಏನೇ ಕಷ್ಟ ಸುಖ ಇರಲಿ ನನ್ನ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ಕೊಡ್ತಾ ಇರ್ತಾನೆ ನನ್ನ ಭೂಷಣ್ ರವರು. ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂದರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಯಾವುದಕ್ಕೂ ಕಾರಣಕ್ಕೂ ಆಗಲ್ಲ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಆಗೋದಿಲ್ಲ. 2 ಕೈ ಸೇರಿದ್ರೆ ಮಾತ್ರ ನಮ್ಮ ಚಪ್ಪಾಳೆ ತಟ್ಟಲಿಕ್ಕೆ ಆಗುತ್ತೆ. ಆದ್ರಿಂದ ಇವತ್ತು ಖುಷಿಯಿಂದ ನಗನಗ್ತಾ ಎಲ್ಲರಿಗೂ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ವಿಶೇಷವಾಗಿ ನನ್ನ ಪ್ರೀತಿಯ ಮಕ್ಕಳ ಮೇಲೆ ಆ ದೇವರು ಆಶೀರ್ವಾದ ಸದಾ ಇರಲಿ. ನಮ್ಮ ಜೈನ್ ಇಂಟರ್ನ್ಯಾಷನಲ್ ಶಾಲೆಗೆ ಒಳ್ಳೆ ಹೆಸರನ್ನ ತಂದ್ಕೊಳ್ಳಿ, ನಮ್ಮ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಹೆಸರು ತಂದ್ಕೊಳ್ಳಿ, ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತಂದ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ತಂದ್ಕೊಳ್ಳಿ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅನಿತಾ ರಮೇಶ್ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.